ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಅಂತ ಹೇಳ್ಕೊಂಡು ಫೆಬ್ರವರಿ 21 ಗುರುತು ಮಾಡಿ 1999ರಿಂದ ಸತತವಾಗಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಅದಕ್ಕೆ ಪೂರಕವಾಗಿ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕಳೆದ 1999ನೇ ಇಸ್ವಿಯಿಂದ ಇಲ್ಲಿವರೆಗೆ ಸತತವಾಗಿ ಆ ದಿನವನ್ನು ಆಚರಣೆ ಮಾಡ್ತಾ ಇಲ್ಲಿ ನಮ್ಮ ಹಕ್ಕೊತ್ತಾಯವನ್ನು ವಿಶ್ವ ರಾಷ್ಟ್ರ ಸಂಸ್ಥೆ ಮತ್ತು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಾ ಬಂದಿದೆ. ಆಗ್ತಾಯಿದೆ. ಇದು ಸುಮಾರು 25 ವರ್ಷದಿಂದ ಹೋರಾಟ ನಡೀತಾ ಇದೆ ಸತತವಾಗಿ. ಈ ಸಂಬಂಧ BK ಹರಿಪ್ರಸಾದ್ ಅವರು ಪಾರ್ಲಿಮೆಂಟಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ಮೂವ್ ಮಾಡಿದ್ದಾರೆ. ಅದು ಡಿಸ್ಕಷನ್ ಆಗಿ ಸರ್ಕಾರ ಅಂದಿನ ಗೃಹ ಖಾತೆ ಸಹಾಯಕ ಮಂತ್ರಿ ಇವರು ನಮ್ಮ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಕಟ್ಟಿಗೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ MP ಗಳು. ಒಮ್ಮೆ ಪಾರ್ಲಿಮೆಂಟ್ನಲ್ಲಿ ಅದು ಪ್ರಜಾತಂತ್ರ ವ್ಯವಸ್ಥೆಯ ದೇಗುಲ, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಘೋಷಣೆ ಆದಮೇಲೆ ಯಾವತ್ತಾದ್ರೂ ಬರ್ತದೆ. 8ನೇ ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ 8ನೇ ಶೆಡ್ಯೂಲ್ ಕೊಡವತಕ್ಕ ಕೂಡೊಂದು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರ್ ಯುನೈಟೆಡ್ ನೇಷನ್ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಲಿಸ್ಟ್ ಕೊಡವ ಲ್ಯಾಂಡ್ लैंग्वेज करिकुलम ಕೂಡಿತೆ ಕೂಡುಂಟು ಇಲ್ಲಿ ನಂಗಿಲ್ಲ ಸೈಡ್ में जगह ನಂಗೆ ಇಲ್ಲಿ ಕೊಡವ ಲ್ಯಾಂಡ್ ಕೊಡವಕ್ಕೆ ಸಂಬಂಧಪಟ್ಟಂತ ಕೊಡವ ಲ್ಯಾಂಗ್ವೇಜ್ ಕೂಡ ನನಗೆ ಎಲ್ಲ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯುನೈಟೆಡ್ ನೇಷನ್ ರೆಕಗ್ನೇಷನ್ ಬೋರ್ಡು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಕೂಡ इकने ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಅಂತ ಹೇಳ್ಕೊಂಡು ಫೆಬ್ರವರಿ 21 ಗುರುತು ಮಾಡಿ 1999ರಿಂದ ಸತತವಾಗಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಅದಕ್ಕೆ ಪೂರಕವಾಗಿ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕಳೆದ 1999ನೇ ಇಸ್ವಿಯಿಂದ ಇಲ್ಲಿವರೆಗೆ ಸತತವಾಗಿ ಆ ದಿನವನ್ನು ಆಚರಣೆ ಮಾಡ್ತಾ ಇಲ್ಲಿ ನಮ್ಮ ಹಕ್ಕೊತ್ತಾಯವನ್ನು ವಿಶ್ವ ರಾಷ್ಟ್ರ ಸಂಸ್ಥೆ ಮತ್ತು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಾ ಬಂದಿದೆ. ಆಗ್ತಾಯಿದೆ. ಇದು ಸುಮಾರು 25 ವರ್ಷದಿಂದ ಹೋರಾಟ ನಡೀತಾ ಇದೆ ಸತತವಾಗಿ. ಈ ಸಂಬಂಧ BK ಹರಿಪ್ರಸಾದ್ ಅವರು ಪಾರ್ಲಿಮೆಂಟಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ಮೂವ್ ಮಾಡಿದ್ದಾರೆ. ಅದು ಡಿಸ್ಕಷನ್ ಆಗಿ ಸರ್ಕಾರ ಅಂದಿನ ಗೃಹ ಖಾತೆ ಸಹಾಯಕ ಮಂತ್ರಿ ಇವರು ನಮ್ಮ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಕಟ್ಟಿಗೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ MP ಗಳು. ಒಮ್ಮೆ ಪಾರ್ಲಿಮೆಂಟ್ನಲ್ಲಿ ಅದು ಪ್ರಜಾತಂತ್ರ ವ್ಯವಸ್ಥೆಯ ದೇಗುಲ, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಘೋಷಣೆ ಆದಮೇಲೆ ಯಾವತ್ತಾದ್ರೂ ಬರ್ತದೆ. 8ನೇ ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ 8ನೇ ಶೆಡ್ಯೂಲ್ ಕೊಡವತಕ್ಕ ಕೂಡೊಂದು ಕೊಡವ ಲ್ಯಾಂಡ್ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರ್ ಯುನೈಟೆಡ್ ನೇಷನ್ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಲಿಸ್ಟ್ ಕೊಡವ ಲ್ಯಾಂಡ್ ಕೊಡವ लैंग्वेज करिकुलम ಕೂಡಿತೆ ಕೂಡುಂಟು ಇಲ್ಲಿ ನಂಗಿಲ್ಲ ಸೈಡ್ में जगह ನಂಗೆ ಇಲ್ಲಿ ಕೊಡವ ಲ್ಯಾಂಡ್ ಕೊಡವಕ್ಕೆ ಸಂಬಂಧಪಟ್ಟಂತ ಕೊಡವ ಲ್ಯಾಂಗ್ವೇಜ್ ಕೂಡ ನನಗೆ ಎಲ್ಲ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯುನೈಟೆಡ್ ನೇಷನ್ ರೆಕಗ್ನೇಷನ್ ಬೋರ್ಡು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಕೂಡ इकने ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಅಂತ ಹೇಳ್ಕೊಂಡು ಫೆಬ್ರವರಿ 21 ಗುರುತು ಮಾಡಿ 1999ರಿಂದ ಸತತವಾಗಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಅದಕ್ಕೆ ಪೂರಕವಾಗಿ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕಳೆದ 1999ನೇ ಇಸ್ವಿಯಿಂದ ಇಲ್ಲಿವರೆಗೆ ಸತತವಾಗಿ ಆ ದಿನವನ್ನು ಆಚರಣೆ ಮಾಡ್ತಾ ಇಲ್ಲಿ ನಮ್ಮ ಹಕ್ಕೊತ್ತಾಯವನ್ನು ವಿಶ್ವ ರಾಷ್ಟ್ರ ಸಂಸ್ಥೆ ಮತ್ತು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಾ ಬಂದಿದೆ. ಆಗ್ತಾಯಿದೆ. ಇದು ಸುಮಾರು 25 ವರ್ಷದಿಂದ ಹೋರಾಟ ನಡೀತಾ ಇದೆ ಸತತವಾಗಿ. ಈ ಸಂಬಂಧ BK ಹರಿಪ್ರಸಾದ್ ಅವರು ಪಾರ್ಲಿಮೆಂಟಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ಮೂವ್ ಮಾಡಿದ್ದಾರೆ. ಅದು ಡಿಸ್ಕಷನ್ ಆಗಿ ಸರ್ಕಾರ ಅಂದಿನ ಗೃಹ ಖಾತೆ ಸಹಾಯಕ ಮಂತ್ರಿ ಇವರು ನಮ್ಮ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಕಟ್ಟಿಗೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ MP ಗಳು. ಒಮ್ಮೆ ಪಾರ್ಲಿಮೆಂಟ್ನಲ್ಲಿ ಅದು ಪ್ರಜಾತಂತ್ರ ವ್ಯವಸ್ಥೆಯ ದೇಗುಲ, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಘೋಷಣೆ ಆದಮೇಲೆ ಯಾವತ್ತಾದ್ರೂ ಬರ್ತದೆ. 8ನೇ ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ 8ನೇ ಶೆಡ್ಯೂಲ್ ಕೊಡವತಕ್ಕ ಕೂಡೊಂದು
ಕೊಡವ ಲ್ಯಾಂಡ್ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರ್ ಯುನೈಟೆಡ್ ನೇಷನ್ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಲಿಸ್ಟ್ ಕೊಡವ ಲ್ಯಾಂಡ್ ಕೊಡವ ಲ್ಯಾಂಗ್ವೇಜ್ ಕರಿಕ್ಯುಲಮ್ ಕೂಡಿతే ಕೂಡುಂಟು ಇಲ್ಲಿ ನಂಗೆ ಇಲ್ಲಿ ಸೈಡ್ में जगह है ಕೊಡವಕ್ಕೆ ಸಂಬಂಧಪಟ್ಟಂತ ಕೊಡವ ಲ್ಯಾಂಗ್ವೇಜ್ ಕೂಡ ನನಗೆ ಎಲ್ಲ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯುನೈಟೆಡ್ ನೇಷನ್ ರೆಕಗ್ನೇಷನ್ ಕೊಂಡು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಕೂಡ इकने ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಅಂತ ಹೇಳ್ಕೊಂಡು ಫೆಬ್ರವರಿ 21 ಗುರುತು ಮಾಡಿ 1999ರಿಂದ ಸತತವಾಗಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಅದಕ್ಕೆ ಪೂರಕವಾಗಿ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕಳೆದ 1999ನೇ ಇಸ್ವಿಯಿಂದ ಇಲ್ಲಿವರೆಗೆ ಸತತವಾಗಿ ಆ ದಿನವನ್ನು ಆಚರಣೆ ಮಾಡ್ತಾ ಇಲ್ಲಿ ನಮ್ಮ ಹಕ್ಕೊತ್ತಾಯವನ್ನು ವಿಶ್ವರಾಷ್ಟ್ರ ಸಂಸ್ಥೆ ಮತ್ತು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಾ ಬಂದಿದೆ. ಆಗ್ತಾಯಿದೆ ಇದು ಸುಮಾರು 25 ವರ್ಷದಿಂದ ಹೋರಾಟ ನಡೀತಾ ಇದೆ ಸತತವಾಗಿ. ಈ ಸಂಬಂಧ BK ಹರಿಪ್ರಸಾದ್ ಅವರು ಪಾರ್ಲಿಮೆಂಟಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ಮೂವ್ ಮಾಡಿದ್ದಾರೆ. ಅದು ಡಿಸ್ಕಷನ್ ಆಗಿ ಸರ್ಕಾರ ಅಂದಿನ ಗೃಹ ಖಾತೆ ಸಹಾಯಕ ಮಂತ್ರಿ ಇವರು ನಮ್ಮ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಕಟ್ಟಿಗೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ MP ಗಳು. ಒಮ್ಮೆ ಪಾರ್ಲಿಮೆಂಟ್ನಲ್ಲಿ ಅದು ಪ್ರಜಾತಂತ್ರ ವ್ಯವಸ್ಥೆಯ ದೇಗುಲ, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಘೋಷಣೆ ಆದಮೇಲೆ ಯಾವತ್ತಾದ್ರೂ ಬರ್ತದೆ. 8ನೇ ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ 8ನೇ ಶೆಡ್ಯೂಲ್ ಕೊಡವ ತಕ್ಕ ಕೂಡುಂಡು ಕೊಡವ ಲ್ಯಾಂಡ್ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರ್ ಯುನೈಟೆಡ್ ನೇಷನ್ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಲಿಸ್ಟ್ ಕೊಡವ ಲ್ಯಾಂಡ್ ಕೊಡವ ಲ್ಯಾಂಗ್ವೇಜ್ ಕರಿಕ್ಯುಲಮ್ ಕೂಡಿతే ಕೂಡುಂಟು ಇಲ್ಲಿ ನಂಗೆ ಇಲ್ಲಿ ಸೈಡ್ में जगह है ನಂಗೆ ಇಲ್ಲಿ ಕೊಡವ ಲ್ಯಾಂಡ್ ಕೊಡವಕ್ಕೆ ಸಂಬಂಧಪಟ್ಟಂತ ಕೊಡವ ಲ್ಯಾಂಗ್ವೇಜ್ ಕೂಡ ನನಗೆ ಎಲ್ಲ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯುನೈಟೆಡ್ ನೇಷನ್ ರೆಕಗ್ನೇಷನ್ ಕೊಂಡು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಕೂಡ इकने ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಅಂತ ಹೇಳ್ಕೊಂಡು ಫೆಬ್ರವರಿ 21 ಗುರುತು ಮಾಡಿ 1999ರಿಂದ ಸತತವಾಗಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಅದಕ್ಕೆ ಪೂರಕವಾಗಿ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕಳೆದ 1999ನೇ ಇಸ್ವಿಯಿಂದ ಇಲ್ಲಿವರೆಗೆ ಸತತವಾಗಿ ಆ ದಿನವನ್ನು ಆಚರಣೆ ಮಾಡ್ತಾ ಇಲ್ಲಿ ನಮ್ಮ ಹಕ್ಕೊತ್ತಾಯವನ್ನು ವಿಶ್ವರಾಷ್ಟ್ರ ಸಂಸ್ಥೆ ಮತ್ತು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಾ ಬಂದಿದೆ. ಆಗ್ತಾಯಿದೆ ಇದು ಸುಮಾರು 25 ವರ್ಷದಿಂದ ಹೋರಾಟ ನಡೀತಾ ಇದೆ ಸತತವಾಗಿ. ಈ ಸಂಬಂಧ BK ಹರಿಪ್ರಸಾದ್ ಅವರು ಪಾರ್ಲಿಮೆಂಟಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ಮೂವ್ ಮಾಡಿದ್ದಾರೆ. ಅದು ಡಿಸ್ಕಷನ್ ಆಗಿ ಸರ್ಕಾರ ಅಂದಿನ ಗೃಹ ಖಾತೆ ಸಹಾಯಕ ಮಂತ್ರಿ ಇವರು ನಮ್ಮ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಕಟ್ಟಿಗೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ MP ಗಳು. ಒಮ್ಮೆ ಪಾರ್ಲಿಮೆಂಟ್ನಲ್ಲಿ ಅದು ಪ್ರಜಾತಂತ್ರ ವ್ಯವಸ್ಥೆಯ ದೇಗುಲ, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಘೋಷಣೆ ಆದಮೇಲೆ ಯಾವತ್ತಾದ್ರೂ ಬರ್ತದೆ. 8ನೇ ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ 8ನೇ ಶೆಡ್ಯೂಲ್ ಕೊಡವ ತಕ್ಕ ಕೂಡುಂಡು ಕೊಡವ ಲ್ಯಾಂಡ್ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರ್ ಯುನೈಟೆಡ್ ನೇಷನ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಕೊಡವ ಲ್ಯಾಂಡ್ ಕೊಡವ ಲ್ಯಾಂಗ್ವೇಜ್ ಕರಿಕ್ಯುಲಮ್ ಕೂಡಿతే ಕೂಡುಂಟು ಇಲ್ಲಿ ನಂಗೆ ಇಲ್ಲಿ ಸೈಡ್ में जगह है ನಂಗೆ ಇಲ್ಲಿ ಕೊಡವ ಲ್ಯಾಂಡ್ ಕೊಡವಕ್ಕೆ ಸಂಬಂಧಪಟ್ಟಂತ ಕೊಡವ ಲ್ಯಾಂಗ್ವೇಜ್ ಕೂಡ ನನಗೆ ಎಲ್ಲ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯುನೈಟೆಡ್ ನೇಷನ್ ರೆಕಗ್ನೇಷನ್ ಕೊಂಡು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಕೂಡ इकने ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಅಂತ ಹೇಳ್ಕೊಂಡು ಫೆಬ್ರವರಿ 21 ಗುರುತು ಮಾಡಿ 1999ರಿಂದ
ಸತತವಾಗಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಅದಕ್ಕೆ ಪೂರಕವಾಗಿ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಕಳೆದ 1999ನೇ ಇಸ್ವಿಯಿಂದ ಇಲ್ಲಿವರೆಗೆ ಸತತವಾಗಿ ಆ ದಿನವನ್ನು ಆಚರಣೆ ಮಾಡ್ತಾ ಇಲ್ಲಿ ನಮ್ಮ ಹಕ್ಕೊತ್ತಾಯವನ್ನು ವಿಶ್ವ ರಾಷ್ಟ್ರ ಸಂಸ್ಥೆ ಮತ್ತು ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಾ ಬಂದಿದೆ. ಆಗ್ತದೆ ಇದು ಸುಮಾರು 25 ವರ್ಷದಿಂದ ಹೋರಾಟ ನಡೀತಾ ಇದೆ ಸತತವಾಗಿ. ಈ ಸಂಬಂಧ BK ಹರಿಪ್ರಸಾದ್ ಅವರು ಪಾರ್ಲಿಮೆಂಟಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ಮೂವ್ ಮಾಡಿದ್ದಾರೆ. ಅದು ಡಿಸ್ಕಷನ್ ಆಗಿ ಸರ್ಕಾರ ಅಂದಿನ ಗೃಹ ಖಾತೆ ಸಹಾಯಕ ಮಂತ್ರಿ ಇವರು ನಮ್ಮ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಕಟ್ಟಿಗೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ MP ಗಳು. ಒಮ್ಮೆ ಪಾರ್ಲಿಮೆಂಟ್ನಲ್ಲಿ ಅದು ಪ್ರಜಾತಂತ್ರ ವ್ಯವಸ್ಥೆಯ ದೇಗುಲ, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಘೋಷಣೆ ಆದಮೇಲೆ ಯಾವತ್ತಾದ್ರೂ ಬರ್ತದೆ. 8ನೇ ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ 8ನೇ ಶೆಡ್ಯೂಲ್ ಕೊಡವ ತಕ್ಕ ಕೂಡುಂಡು ಕೊಡವ ಲ್ಯಾಂಡ್ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರ್, ಯುನೈಟೆಡ್ ನೇಷನ್ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಲಿಸ್ಟ್ ಕೊಡವ ಲ್ಯಾಂಡ್ ಕೊಡವ ಲ್ಯಾಂಗ್ವೇಜ್ ಕರಿಕ್ಯುಲಮ್ ಕೂಡಿತೇ ಕೂಡುಂಟು. ಇಲ್ಲಿ ನಂಗೆ ಇಲ್ಲಿ ಕೊಡವ ಲ್ಯಾಂಡ್ ಕೊಡವಕ್ಕೆ ಸಂಬಂಧಪಟ್ಟಂತ ಕೊಡವ ಲ್ಯಾಂಗ್ವೇಜ್ ಕೂಡ ನನಗೆ ಎಲ್ಲ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯುನೈಟೆಡ್ ನೇಷನ್ ರೆಕಗ್ನೇಷನ್ ಕೊಂಡು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಕೂಡ ಇಕ್ಕನಾಯ್ತು.